ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ದಾಗಿ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ತುಂಬ ವರ್ಷದಿಂದ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಇದ್ದೆ, ಆದರೆ ಈಗ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಇವತ್ತು ಮೇಡಮ್ ಬಂದು ಒಂದು ಹೇರ್ ಕಟ್ಟಿಗೆ ಬಂದಿದ್ರು, ಹಾಗೆ ಏರ್ ಸ್ಪಾ ಕೂಡ ಮಾಡಿಸಿದ್ರು. ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಇವರು ಎಸ್ಪೆಷಲಿ ಮುಂಬೈಯಲ್ಲಂತ ಇದ್ದಿದ್ದು, ಈಗ RR ನಗರಕ್ಕೆ ಶಿಫ್ಟ್ ಆಗಿದ್ದಾರೆ. ನಮ್ಮ ಒಂದು ಸಲೂನ್ ಗೂಗಲ್ ರಿವ್ಯೂ ನೋಡಿ ನಮ್ಮ ಒಂದು ಸಲೂನ್ಗೆ ವಿಸಿಟ್ ಮಾಡಿದ್ದಾರೆ. ಹೇರ್ ಕಟ್ ನೋಡಿ, ಒಂದು ಹೇರ್ ಕಟ್ನ ಎಷ್ಟು ಪ್ರೊಸೀಜರ್ ಪ್ರಕಾರ ಮಾಡಿ ಈಗ ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ ನಾನು. ಬ್ಲೋ ಡ್ರೈನೂ ಅಷ್ಟೇ, ಹೇರು ಡ್ಯಾಮೇಜ್ ಆಗಬಾರ್ದು, ಕಂಪ್ಲೀಟಾಗಿ ನಿಧಾನವಾಗಿ ಪ್ರೋಸೆಸ್ ತೊಗೊಂಡು ನಾವು ಲಾಸ್ಟ್ ಹೆಡ್ಜಸ್ಸಲ್ಲಿ ಈ ರೀತಿ ನಾವು ಕೂರಿಸಿದಾಗ ಒಂದು ಕಟ್ಟಿಂಗ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಸೆಟ್ಟಿಂಗ್ ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರನೇ ಒಂದು ಹೇರ್ ಕಟ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಸೆಟ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಒಂದು ಬ್ಲೋ ಡ್ರೈ ಆಗಿದೆ. ಕಂಪ್ಲೀಟಾಗಿ ಅವ್ರಿಗೊಂದು ಹೇರ್ ಸ್ಪಾ, ಒಂದು ಹೇರ್ ಕಟ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಡ್ತು ನಮ್ಮ ಒಂದು ಸಲೂನಲ್ಲಿ ಅಂದರೆ ಅವರೇ ಲಾಸ್ಟಲ್ಲಿ ರಿವ್ಯೂ ಹೇಳ್ತಾರೆ, ನೀವು ನೋಡಿ. ಯಾರಿಗಾದ್ರೂ ಬೇಕಾದರೆ ಇದು RR ನಗರಲ್ಲಿ ಲೊಕೇಟ್ ಆಗಿರೋದು. ಲೊಕೇಶನ್ನು ಕೂಡ ನಾನು ಗೂಗಲಲ್ಲಿ ಹಾಕಿದ್ದೀನಿ, ನಂಬರು ಹಾಕಿರ್ತೀನಿ. ದಯವಿಟ್ಟು ನಮ್ಮ ಒಂದು ಸಲೂನ್ಗೆ ವಿಸಿಟ್ ಮಾಡಿ. ಎಲ್ಲರೂ ಹೇರ್ ಕಟ್ಟು ಮತ್ತು ಹೇರ್ ಸ್ಪಾ ಮಾಡಿಸಿ, ಅಮೇಝಿಂಗ್ ರಿಸಲ್ಟು. ನೀವೇ ಒಂದು ಗುಡ್ ರಿವ್ಯೂಸ್ನ ಕೊಟ್ಟು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಒಂದು ಸರ್ವೀಸು. ಏನಕ್ಕೆ ಅಂದರೆ ಇದು ನಾವು 14 ಇಯರಿಂದ ಇರೋಂಥ ಒಂದು ಸಲೂನು, ಆದರೆ ನಾನು ಯೂಟ್ಯೂಬ್ ಓಪನ್ ಮಾಡಿರಲಿಲ್ಲ. ಈಗ ನನ್ನ ಒಂದು ಪರ್ಸ್ನಲ್ಲಾಗಿ ನಾನು ಮಾಡಿಕೊಂಡು ನಾನು ಖುಷಿಯಾಗಿ ನನ್ನ ಕೆಲಸ ಗೊತ್ತಿರೋದನ್ನು ನಾನು ಖಂಡಿತವಾಗ್ಲೂ ಕ್ಲೈಂಟ್ಗೆ ಏನೆಲ್ಲ ಒಂದು ರಿಸಲ್ಟ್ ಕೊಡ್ತಿದ್ನೋ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಒಳ್ಳೊಳ್ಳೆ ಒಂದು ರೆಮಿಡಿಗಳು ಕೂಡ ಹೇಳ್ತಾ ಇರ್ತೀನಿ. ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನಲ್ಲಿ ಇರೋಂಥ ಒಂದು ಕಲೆಗೆ, ಒಂದು ಎಷ್ಟು ವರ್ಷ ನಾನು ಕಲ್ತಿರೋ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ಗೆ ಇದೊಂದು ದಾರಿದೀಪ ಅಂತಲೇ ಹೇಳ್ಬೋದು ಯೂಟ್ಯೂಬು. ಹಾಗಾಗಿ ನನಗೆ ತುಂಬ ಖುಷಿಯಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದೂ. ಏಕೆಂದರೆ ಈ ಒಂದು ಹೇರ್ ಕಟ್ ನೋಡಿ ಒಂದು ಒಬ್ಬರು ಲೇಡೀಸು ಇದೇ ಥರ ಬೇಕು ಅಂತ ಬೇರೆ ಕಡೆ ಮಾಡಿಸ್ಬೇಕು, ಆ ಥರ ಒಂದು ವರ್ಕ್ ನಾನು ಪ್ರೆಸೆಂಟೇಷನ್ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರು ಮಾಡಿಕೊಳ್ಳಿ. ಏಕೆಂದರೆ ಯಾವುದೇ ರೀತಿಯಾದಂಥ ಒಂದು ಹೇರ್ ಡ್ಯಾಮೇಜ್ ಇಲ್ಲದೆ ಕಂಪ್ಲೀಟಾಗಿ ಒಂದು ಸರ್ವಿಸ್ ನಾವು ಕೊಡ್ತೀವಿ ಅಂದಾಗ ಅದು 10 ಜನಕ್ಕೆ ನಾವಲ್ಲ 1000 ಜನಕ್ಕೆ ಶೇರ್ ಮಾಡಿದ್ರೂ ತಪ್ಪಾಗೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಇವ್ರಿಗೆ ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ನಮ್ಮ ಒಂದು ಹೇರ್ ಸ್ಪಾ, ಹಾಗೆ ಒಂದು ಹೇರ್ ಕಟ್ ಎಷ್ಟು ಖುಷಿ ಕೊಡ್ತು ಅಂದರೆ ನೀವೇ ಅವ್ರಿಗೆ ಹೇಳ್ತಾರೆ ಹಿಂದಿಯಲ್ಲಿ, ಅದನ್ನು ನೀವೇ ನೋಡಿ ನಿಮಗೆ ಖುಷಿಯಾಗುತ್ತೆ. ಏಕೆಂದರೆ ಒಬ್ಬರು ಕ್ಲೈಂಟ್ ನಮಗೆ ಮನಿ ಪೇ ಮಾಡ್ತಾರೆ ಅಂದರೆ ಆ ಮನಿಗೆ ವ್ಯಾಲ್ಯೂ ಇರುತ್ತೆ. ಆ ಒಂದು ವ್ಯಾಲ್ಯೂ ಅವ್ರಿಗೆ ಖುಷಿ ತಂದು ಕೊಟ್ಟಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ. ಅಂಥ ಒಂದು ಖುಷಿನ ನಮ್ಮ ಒಂದು ಸಲೂನಲ್ಲಿ ನಾವು ಕೊಡ್ತೀವಿ. ಹಾಗಾಗಿ ನಾವು ಇಷ್ಟು ಹೆಮ್ಮೆಯಿಂದ ಹೇಳ್ತೀವಿ. ಕ್ಲೈಂಟು ಅಷ್ಟು ಖುಷಿಯಾಗಿ ಇದ್ರೇ ನಮಗೂ ಖುಷಿ. ಏಕೆಂದರೆ ಸರ್ವಿಸ್ ಮಾಡೋದು ದುಡ್ದಲ್ಲ, ಮಾಡಿರೋ ಒಂದು ಸರ್ವಿಸ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಆಗಬೇಕು, ಅದೇ ನಮ್ಮ ಒಂದು ಗುರಿ. ಇವತ್ತು ನೋಡಿ ಕಂಪ್ಲೀಟಾಗಿ ಹೇರ್ ಸೆಟ್ಟಿಂಗ್ ಆಗ್ತಾಯಿದೆ ನೋಡಿ. ಕಂಪ್ಲೀಟಾಗಿ ಒಂದು ಹೇರ್ ಸೆಟ್ಟಿಂಗಿಂದ ಹಿಡಿದು ಫ್ರಿಝಿನೆಸ್ ಕಂಪ್ಲೀಟ್ ಹೋಯಿತು ಹೇರ್ ಸ್ಪಾಲಿ. ಈಗ ಕಟ್ಟಿಂಗ್ ಕಂಪ್ಲೀಟ್ ಆಯಿತು, ಈಗ ಹೇರ್ ಸೆಟ್ಟಿಂಗ್ ಮಾಡ್ತಾಯಿದ್ದೀವಿ. ಯಾವುದೂ ಆಗಲ್ಲ ಅನ್ನೋಂಗೆ ಇಲ್ಲ ಸ್ನೇಹಿತರೆ, ಹೆಣ್ಮಕ್ಳು ಎಲ್ಲನೂ ಮಾಡ್ತೀವಿ. ಬಟ್ ಅದು ಮನಸ್ಸಿಟ್ಟು ಮಾಡಬೇಕು, ಜನಗಳಿಗೆ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಕೊಟ್ಟಾಗ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾರೇ ಒಬ್ಬರು ಇರಲಿ, ನೀವು ತಿಳ್ಕೊಳ್ಳಿ, ನಿಮ್ಮ ಮಕ್ಳಿಗೆ ಮಾಡಿಸೋದಿದ್ರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಂಡು ಇಟ್ಕೊಂಡು ಕಂಪ್ಲೀಟಾಗಿ ಈ ರೀತಿ ಮಾಡಿಸಿ. ಏಕೆಂದರೆ ಅವರು ಲೆಂತು ಕಡಿಮೆ ಆಗಬಾರ್ದು, ಕಟ್ಟಿಂಗು ಚೆನ್ನಾಗಿ ಬರಬೇಕು ಅಂತ ಹೇಳಿದರು. ಅಷ್ಟೇ ಚೆನ್ನಾಗಿ ಹೇರ್ ಕಟ್ ಕೊಟ್ಟಿದ್ದೀನಿ. ನೆಕ್ಸ್ಟು ಇನ್ನು ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಏನಕ್ಕೆ ಅಂದರೆ ಎಷ್ಟೋ ವರ್ಷಗಳ ಕನಸು ಇದು ನನಗೆ, ಯೂಟ್ಯೂಬ್ ಓಪನ್ ಮಾಡಿ ಇವೆಲ್ಲ ವಿಡಿಯೋಗಳ ಹಾಕಬೇಕು ಅನ್ನೋದು. ನೀವೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು ನೀವು ಖಂಡಿತ ಸಪೋರ್ಟ್ ಮಾಡಬೇಕು. ನಿಮ್ಮ ಮೇಲೆ ನಂಬಿಕೆಯಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಏಕೆಂದರೆ ಇಷ್ಟು ವರ್ಷದ ಶ್ರಮಕ್ಕೆ, ಇಷ್ಟು ವರ್ಷದ ಒಂದು ಇದಕ್ಕೆ ಈಗ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಖಂಡಿತ ನೀವು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಲೇಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಹೇರ್ ಕಟ್ ಆಯಿತು. ಹೇರ್ ಕಟ್ ಆದಮೇಲೆ ಈಗ ವಿಡಿಯೋದಲ್ಲಿ ಹೇಗೆ ಬಂದಿದೆ ಅನ್ನೋದು ನೀಟಾಗಿ ತೋರಿಸ್ತೀನಿ.
ಕಂಪ್ಲೀಟ್ ಎಷ್ಟು ವಾಲ್ಯೂಮ್ಸ್ ಅವ್ರು ಕೇಳಿದ್ರು ಅಷ್ಟು ವಾಲ್ಯೂಮ್ಸ್ ಕೊಟ್ಟಿದ್ದೀನಿ. ಆ ವರ್ಕ್ ನೋಡಿದ್ರೆ ಖಂಡಿತವಾಗ್ಲೂ ಎಷ್ಟು ಪ್ರೊಫೆಷ್ನಲಾಗಿ ಕೊಟ್ಟಿದ್ದೀವಿ. ನೀವೇ ನೋಡಿ ಸ್ನೇಹಿತರೆ, ನಿಮಗೆ ಹೆಣ್ಮಕ್ಳಿದ್ರೆ ಈ ಥರ ತೋರಿಸಿ ನೀವು ವಿಡಿಯೋದಲ್ಲಿ ಒಂದು ಹೇರ್ ಕಟ್ನ ಮಾಡಿಸಿ ಕಂಪ್ಲೀಟ್ ಅವರ ಟ್ರೈನರ್ಸ್ ಎಲ್ಲ ಹೋಗಿ ಒಂದು ಸ್ಪಾ ಆಗಿ ಒಂದು ಹೇರ್ ಕಟ್ ಮಾಡಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಹೆಣ್ಮಕ್ಳು ಎಷ್ಟೋ ಡ್ರೀಮ್ ಇಟ್ಕೊಂಡು ಅವ್ರ ಫೇಸಿಗೆ ಸೂಟ್ ಆಗೋ ಥರ ಒಂದು ಹೇರ್ ಕಟ್ ಮಾಡಿಕೊಡ್ತೀವಲ್ಲ, ಅದು ಕಂಪ್ಲೀಟಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಸುಮ್ಮನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಯಾರೇ ಬಂದರೂ ಇಲ್ಲಿ ಅವ್ರ ಫೇಸ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿಯೇ ನಾನು ಹೇರ್ ಕಟ್ ಮಾಡೋದು. ಅವ್ರು ಕಂಪ್ಲೀಟಾಗಿ ಖುಷಿಯಾಗಿ ಅವರ ಒಂದು ಮುಖದಲ್ಲಿ ಆ ನಗುನ ನಾನು ನೋಡ್ತೀನಿ. ಯಾಕೆಂದರೆ ನನಗೂ ಮಕ್ಕಳ ಥರ ಅವರು. ಹಾಗೆ ಮಾಡಿ ಹಿಂಗೆ ಅಲ್ಲಾಡಿಸಿ. मैडम कैसे हो गया आपका ये एक्सपांड हेयर कट? बहुत अच्छा था और बहुत रिलैक्सिंग. अच्छा हो गया? यस यस. थैंक यू सो मच. हेयर कट कैसे हो गया? हेयर स्पा भी या अच्छा था. सेटिंग भी अच्छी हुई है. मतलब लुक ही चेंज हुआ है. बहुत सेटिस्फेक्शन हो गया आपको? यस यस डेफिनेटली. थैंक यू सो मच.